ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಹಾಳಾಗೋಗ್ಲಿ ಬಿಡ್ರಿ, ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕು? ಮಾರುತಿ, ಹೋಗ ಟಿವಿ ಆಫ್ ಮಾಡು. ನೋಡಿ ನೋಡಿ ಸಾಕಾಗೋಗಿದೆ. ಇಷ್ಟಕ್ಕೂ ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಹೇಗೆ ಆಡ್ತಾರೋ ಯಾರಿಗೆ ಗೊತ್ತ. ಆದರೂ ಅವರು ನಮಗೆ ಪರಿಚಯ ಇರೋ ವ್ಯಕ್ತಿನೇ. ಅಲ್ಲಿ ನೋಡಿ, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದೀಗ ಬಂದ ಸುದ್ದಿ, ಮದನ್ ಮೋಹನ್ ಇನ್ನಿಲ್ಲ. ತನ್ನ ಮೇಲೆ ಬರುತ್ತಿರುವ ಆಪಾದನೆಗಳೆಲ್ಲ ಸತ್ಯ ಎಂದು ಅರಿತು ತಮ್ಮ ಮನೆಯಲ್ಲೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಯ್ಯೋ, ಮದನ್ ಸತ್ತೇ ಹೋದ್ನಾ? ಅಷ್ಟೇ ಅಲ್ಲ, ತಾನು ಮಾಡಿದೆಲ್ಲ ಸತ್ಯ ಅಂತ ಒಪ್ಕೊಂಡು ಬರೀ ಸತ್ತಿದಾನೆ. ಹೋಗಿ ಹೋಗಿ ಇಂಥವ್ನ ಹತ್ರ ನಿನ್ನ ಕೆಲ್ಸಕ್ಕೆ ಸೇರಿಸಿದ್ವಲ್ಲೋ. ನಿನ್ ಕೆಲಸ ಬಿಟ್ಟಾಗ ಬೇಜಾರಾಗಿತ್ತು, ಈಗ ನಿನ್ ಕೆಲಸ ಬಿಟ್ಟಿದ್ದೇ ಒಳ್ಳೇದು ಅನಿಸ್ತಾ ಇದೆ. ಅವ್ನು ಮಾಡ್ತಿದ್ ಮನೆ ಹಾಳು ಕೆಲ್ಸಕ್ಕೆ ಆತ್ಮಹತ್ಯೆನೂ ಕಡಿಮೆ ಶಿಕ್ಷೆನೆ. ಸದ್ಯ ಕೀರ್ತಿ ಮದನ್ ಮೋಹನ್ ಜೊತೆಗಿರೋ ಫೋಟೋ ಸುಟ್ಟಾಕ್ಬಿಟ್ಟೆ, ಒಳ್ಳೇದಾಯ್ತು. ಎಂತ ನೀಚ ಇವನು, ಪಾಪ ಕೀರ್ತಿನೇ ತಪ್ಪು ತಿಳ್ಕೊಂಡಿದ್ದೆ. ಅನ್ಯಾಯ ಮಾಡಿದವರಿಗೆಲ್ಲ ಹೀಗೆ ಆಗುತ್ತಾ? ಹಾಗಾದ್ರೆ ಕೀರ್ತಿನೂ ನನ್ಗೆ ಅನ್ಯಾಯ ಮಾಡಿದಾಳೆ. ಸಾಯೋದೇನೋ ಸತ್ತ, ಮುಂಚೆನೆ ಸತ್ತಿದ್ರೆ ಆ 4 ಎಕರೆ ವಿಷಯದ ಪ್ರಸ್ತಾಪನೆ ಬರ್ತಾ ಇರ್ಲಿಲ್ಲ. ನನ್ನ ಮಗಳು ಅಳಿಯ ಸುಖವಾಗಿರ್ತಿದ್ರು. ಮದನ್ ಮೋಹನ್ ಸತ್ತಿದ್ದಕ್ಕೆ ಯಾರಿಗೂ ಇಲ್ಲ ದುಃಖ. ಪಾಪ ಅವರ ಕಂಪನಿಯವರೇ ಹಾಕುತ್ತಿದ್ದಾರೆ ಶಾಪ. ದೇವರಿಚ್ಛೆ. ಊಟ ಮಾಡಿ. ಮಾರುತಿ ಅಣ್ಣ, ನಂಗೊಂದು ಲೋಟ ನೀರ್ ಕೊಡ್ತೀರಾ? ಅಲ್ಲಿ ಖಾಲಿ ಆಗೋಗಿದೆ. ಇವಾಗೇನು ನೀರ್ ಕೊಡ್ತೀರಾ ಇಲ್ವಾ? ಏನ್ ಕೆಲಸ ಮಾಡ್ತಿದೀಯ ನೀನು? ಬಿಡ್ಕೊಡಿ. ಅಯ್ಯೋ, ಮಾರುತಿ, ಮಾರುತಿ, ನೀನ್ ಬಾಯ್ಲಿ ಫಸ್ಟ್. ಬಾಯ್. ಕಸ ಗುಡ್ಸಿಲ್ಲ. ಕೂತ್ಕೋ. ಮಾರುತಿ, ಮಾರುತಿ, ಏನು ನೀನು ಗರ್ಭಿಕೆಯಲ್ಲಿ ಕಸ ಗುಡಿಸ್ತಾರೇನು? ಗೊತ್ತಾಗಲ್ಲ ನಿನ್ಗೆ? ಅವ್ರು ನೀರ್ ಕುಡಿತಿದ್ರ? ಪರವಾಗಿಲ್ಲ ಅಣ್ಣ, ನೀನ್ ನೀರ್ ಕುಡೀರಿ. ಅತ್ತೆ ನಾನು ಕಸ ಗುಡ್ಸ್ಬಿಡ್ತೀನಿ. ನಿನ್ಗೆ ಏನು ಗೊತ್ತಾಗಲ್ಲಮ್ಮ. ನೀನ್ ಸುಮ್ಮನೆ ಕೂತ್ಕೋ. ಇಂಥ ಸಮಯದಲ್ಲಿ ಕೆಲಸ ಎಲ್ಲ ಮಾಡಕ್ ಹೋಗ್ಬಾರ್ದು. ನಿನ್ಗೆ ಏನೇ ಬೇಕು ಅಂದ್ರು ಕೂತ್ ಜಾಗದಲ್ಲೇ ಕೇಳು, ಎಲ್ರು ತಂದು ಕೊಡ್ತಾರೆ. ಇಲ್ಲಿ ನೋಡು, ನಿನ್ಗೆ ಅಂತ ನಾನು ವೈದೇಹಿ ಹೋಗಿ ಒಳ್ಳೊಳ್ಳೆ ಬುಕ್ಸ್ ಆರಿಸ್ಕೊಂಡು ತಗೊಂಡ್ ಬಂದಿದ್ದೀನಿ. ಪ್ರಹ್ಲಾದ, ನಚಿಕೇತ, ತಾಯಿ ಮತ್ತು ಮಗು, ದೇವ್ರು ಮತ್ತು ಅಮ್ಮ. ಅಷ್ಟೆಲ್ಲ ಗಾಯತ್ರಿ. ಇಲ್ಲಿ ನೋಡು, ಇದು ವಿಷ್ಣು ಸಹಸ್ರನಾಮ, ಇದು ಶಿವಸ್ತೋತ್ರ. ಗಾಯತ್ರಿ, ಇದನ್ನ ಪ್ರತಿದಿನ ಓದಿ ಅಭ್ಯಾಸ ಮಾಡ್ಕೊ. ಅಷ್ಟೇ ಅಲ್ಲ, ಇಲ್ಲಿ ನೋಡಿಲ್ಲಿ, ಗರ್ಭಿಣಿಯರಿಗೆ ಯೋಗ. ಚೆನ್ನಾಗಿದೆಲ್ಲ ಪುಸ್ತಕ. ಅದೆಲ್ಲ ಬರೀ ಓದೋದಾಯ್ತು. ಇದು ಕೇಳೋದು, ನೋಡೋದು. ಇದು ದೇವರ ಹಾಡುಗಳು, ಆಮೇಲೆ ಭಕ್ತಿ ಪ್ರಧಾನವಾದ ಚಲನಚಿತ್ರಗಳು. ಇವೆಲ್ಲ ನೋಡಿದ್ರೆ ಬದ್ರಿ ಹಿಲ್ಸ್ಗೆ ಒಳ್ಳೇದು, ಹುಟ್ಟೋ ಮಗುಗೂ ಒಳ್ಳೇದು. ಅದೆಲ್ಲ ಮನಸ್ಸಿನ ಆರೋಗ್ಯಕ್ಕೆ, ಇದು ದೇಹದ ಆರೋಗ್ಯಕ್ಕೆ. ಇದರಲ್ಲಿ ಮಗು ಒಳಗಿದ್ದಾಗ ತಗೊಳ್ಳೋ ಲೇಹ್ಯದಿಂದ ಹಿಡಿದು ಬಾಣಂತಿ ಆದಾಗ ತಗೊಳ್ಳೋ ಮಹಾ ಸೌಭಾಗ್ಯ ಸುದ್ದಿ ತನಕ ಎಲ್ಲ ಇದೆ.
ಅಷ್ಟೇ ಅಲ್ಲ ಸೊಪ್ಪು ತರಕಾರಿನೂ ಚೆನ್ನಾಗಿ ತಿನ್ಬೇಕು. ಆಗ ಹುಟ್ಟೋ ಮಗು ನಂತರ ದಷ್ಟು ಪುಟ್ಟವಾಗಿ ಹುಟ್ಟುತ್ತೆ. ತರಕಾರಿ ತಿಂದ್ರೆ ಏನ್ ಪ್ರಯೋಜನ? ಹಣ್ಣು ಹಂಪಲು ತಿನ್ಬೇಕು. ಆಗ ಹುಟ್ಟೋ ಮಗು ಕೆಂಪು ಹುಟ್ಟುತ್ತೆ. ಇದನ್ನೆಲ್ಲ ಹೊತ್ತೊತ್ತಕ್ಕೆ ಸರಿಯಾಗಿ ಕೊಡೋ ಜವಾಬ್ದಾರಿ ನಂದಪ್ಪ. ನೀನ್ ಮರ್ತ್ರೆ ಅದನ್ನ ಜ್ಞಾಪಿಸೋ ಜವಾಬ್ದಾರಿ ನಾನು. ಇದೆಲ್ಲ ತಂದಿರೋದು ಮುಖ್ಯ ಅಲ್ಲ, ಇದನ್ನೆಲ್ಲ ಟೈಮಿಗೆ ತಿಂದು ಕೇಳಿ ಓದಿ ಈ ಮನೆಗೆ ಒಂದ್ ಮುದ್ದಾದ ಕೂಸನ್ನ ಹೆತ್ಕೊಡ್ಬೇಕು. ಆಹಾ 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 ವೆರಿ ವೆರಿ ಈ ಮನೆಗೆ ಒಂದು ಮಗು ಬರ್ತಾ ಇದೆ ಅಂತ ಮನೆಯವರೆಲ್ಲ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಅಲ್ಲಿಗೆ ಈ ಮನೆ ಒಗ್ಗಟ್ಟು ಮುರಿಯೋದು ಅಲ್ಲ, ಮರೆಯೋದು ಅಲ್ಲ, ಮುದುರೋದು ಅಲ್ಲ ಅಂತ ಮತ್ತೆ ತೀರ್ಮಾನ. ಇವಳ ಬಗ್ಗೆ ಮಾತ್ರ ಇಷ್ಟೊಂದು ಕೇರ್ ತಗೋತಾ ಇದ್ದಾರೆ. ನಾನು ಬಸ್ರಿ ಅಲ್ವಾ, ನನ್ಗೂ ಇದೆಲ್ಲ ಮಾಡ್ಬೇಕಲ್ವಾ? ಲೋ ಮುದುಕ, ನಿನ್ ತೀರ್ಮಾನಗಳೆಲ್ಲ ತಲೆ ಕೆಳಗಾಗತ್ತೆ, ನೋಡ್ತಾ ಇರು. ಇಷ್ಟೆಲ್ಲ ಪ್ರೀತಿ ಕೊಡ್ತಿರೋ ಈ ಮನೆಗೆ ಇವಳು ದ್ರೋಹ ಬಗಿಬಾರ್ದು. ಕೇಡ್ ಮಾಡೋ ಮನ್ಸಿದ್ರು ಈ ಪ್ರೀತಿ ಖಂಡಿತ ಅದನ್ನ ಕಿತ್ತಾಕತ್ತೆ. ಏನಂತೆ ಅಕ್ಕಿಗಳಿಗೆ ಇನ್ ಹೇಳಾರ? ಬಂದೆ ಬಂದೆ ಬಂದೆ. ಏನಿಲ್ಲ ಕೀರ್ತಿ, ನನಗೆ ಆಸ್ತಮಾ ಇದೆ, ಅದಕ್ಕೆ ಹೀಗಾಯ್ತು. ಇದೇಳಿ ಔಷಧಿ ಕಮ್ಮಿ ಇದೆ ಅಂತ ಬೆಳಿಗ್ಗೆ 2 ಡೋಸ್ ತಗೊಂಡೆ. ಚಳಿ ಬೇರೆ ಇತ್ತಲ್ಲ, ಅದಿನ್ಮೇಲೆ ಈ ಒಗ್ಗರಣೆ ಹೊಗೆ ಬೇರೆ, ಅದಕ್ಕೆ ಹೀಗಾಯ್ತು. ಇರಪ್ಪನೇ ಎದೇಳಿ ಅತ್ತೆ ನೀವು. ಔಷಧಿ ಕಮ್ಮಿ ಇದೆ ಅಂತ 2 ಡೋಸ್ ತಗೊಂಡಿದ್ದೆ. ಇವಾಗ ನೋಡು, ಅದ್ರಲ್ಲಿ ಇನ್ನೂ 2 ಡೋಸ್ ಮಿಕ್ಕಿದ್ರಿಂದ ನನ್ನ ಪ್ರಾಣ ಉಳಿತು. ಇಲ್ದಿದ್ರೆ ಗುರುವಾರ ಕಡೆ ನನ್ನ ಆತ್ಮ ತೇಲ್ತಾ ಹೋಗ್ತಾ ಇತ್ತು. ಅತ್ತೆ ಪ್ಲೀಸ್ ಸಾಯ ಮಾತಾಡ್ಬೇಡಿ. ಕೀರ್ತಿ, ನಂಗೆ ಎಷ್ಟು ಬೇಗ ಸಾವು ಹೇಗೆ ಬರಕ್ ಸಾಧ್ಯ? ನಾನಿನ್ನೂ ನನ್ನ ಮೊಮ್ಮಗನ್ ನೋಡ್ಬೇಕು, ನೀನು ಅದನ್ನ ಎತ್ಕೊಡ್ಬೇಕು, ನಾನು ಅದನ್ನ ಮುದ್ದಾಡಿ ಬೆಳೆಸ್ಬೇಕು. ಅದಕ್ಕೆ ಕಥಕಳಿ ಅಥವಾ ಮೋಹಿನಿ ಆಟಂ ಯಾವ್ದಾದ್ರು ಒಂದು ಹೇಳ್ಕೊಡ್ಲೇಬೇಕು. ಹೇಳ್ಕೊಟ್ಟು ಆ ಮಗು ಲೈವ್ ಪರ್ಫಾರ್ಮೆನ್ಸ್ ಮಾಡೋದು ನಾನು ನೋಡ್ಬೇಕು. ಅದಾದ್ಮೇಲೆ ಸಾವ್ಗಿ ಬಂದ್ರೆ ಸರಿ. ಎಂಡ ಗುರುವಾರಪ್ಪ, ನಮ್ಮ ಅತ್ತೆ ಯಾವಾಗಪ್ಪ ದೇವ್ರ ಬುದ್ಧಿ ಕೊಡ್ತಾನೆ? ನನ್ ಮಗು ಅಷ್ಟೇ ಅಲ್ಲ, ನನ್ ಮಗುವಿನ ಮದುವೆಗೂ ನೀವ್ ಇರ್ತೀರಿ. ಅದೆಲ್ಲ ಇರ್ಲಿ, ಔಷಧಿ ಖಾಲಿ ಆಗಿದೆ ಅಂದ್ಮೇಲೆ ತರ್ಸ್ಕೋಬೇಕು ತಾನೆ? ನಾನು ಕೇಶವನ್ ಹೇಳಿದ್ದೀನಿ, ಮಾಮೂಲಿಯಾಗಿ ಅವನೇ ತಂದ್ಕೊಡೋದು. ಇರಿ, ನಾನೇ ಹೋಗಿ ತಂದ್ಬಿಡ್ತೀನಿ. ಅಯ್ಯೋ ಕೀರ್ತಿ, ನಾನು ಸರಿ ಹೋದ್ನಲ್ಲ, ಮತ್ತೆ ಯಾಕೆ? ಇವಾಗ ನಾನು ಹೇಳಿದ ವಿಷಯಕ್ಕೆ ಗಮನ ಕೊಡು. ಯಾವ ವಿಷಯ ಅತ್ತೆ? ಮೊಮ್ಮಗು ವಿಷಯ ಅಂತ ಹೇಳಿಲ್ವಾ? ನಾನು
ಹೇಳಿದ ಮಾತನ್ನ ನಡ್ಸ್ಕೊಡ್ತೀವಿ ಇಲ್ವೋ? ಅತ್ತೆ ನೀವ್ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ರೆ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಏನು? ಫಸ್ಟ್ ಮಾತು ಕೊಡಿ. ಆಯ್ತು, ಪ್ರಾಮಿಸ್, ಯಾರಿಗೂ ಹೇಳಲ್ಲ. ನಿಮ್ಮ ಆಸೆ ನೆರವೇರಿದೆ. ಅಂದ್ರೆ ನಿಮ್ ಮಗ ರಾಘವು ಅಪ್ಪ ಆಗ್ತಿದ್ದಾರೆ. ಗುರುವಾಯೂರಪ್ಪ! ಕೀರ್ತಿ, ನಿಜ ಹೇಳ್ತಿದ್ಯಾ? ನನ್ ಕಂದ. ಏನಪ್ಪ ರಿಪೋರ್ಟ್ ಅದನ್ನೇ ಹೇಳ್ತಾ ಇದೆ. ನನ್ ಬಂಗಾರ. ನನ್ ಮಾತು ಮುರಿದ್ರೂ ಪರವಾಗಿಲ್ಲ, ನಾನು ಈ ವಿಷಯ ಅಂತೂ ಎಲ್ಲರಿಗೂ ಹೇಳೇ ಹೇಳ್ತೀನಿ. ಅತ್ತೆ ಹೇಳಲ್ಲ ಅಂತ ಮಾತು ಕೊಟ್ಟಿದ್ದೀರಿ ತಾನೆ, ಹೇಳ್ಬಾರ್ದು. 2 ತಿಂಗಳು ಬಿಟ್ಟು ನಾನೇ ಹೇಳ್ತೀನಿ. ಸರಿ, ರಾಘವಂಗೆ ಈ ವಿಷಯ ಗೊತ್ತಾ? ನಾನು ಹೇಳ? ಅತ್ತೆ ಯಾವ ಹೆಂಡತಿನಾದ್ರೂ ಅತ್ತೆಗೆ ಈ ತರ ಚಾನ್ಸ್ ನ ಬಿಟ್ಕೊಡ್ತಾಳ? ಅದೇ ನಾನ್ ಚಾನ್ಸ್ ತಗೊಳ್ಳೋ ಅತ್ತೆ. ಪ್ಲೀಸ್ ಬೇಡ ಅತ್ತೆ. ರಾಘವ್ ಬರ್ಡೇ, ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ರಾಘವ್ಗೆ ಈ ವಿಷಯನ ಹೇಳೋಣ ಅಂತಿದ್ದೀನಿ. ಅಲ್ಲಿ ತನಕನಾದ್ರೂ. ಸರಿ, ನಾನಂತೂ ಏನು ಹೇಳಲ್ಲ. ಒಟ್ನಲ್ಲಿ ನನ್ನ ಆಸೆ ತೀರ್ಸ್ದಲ್ಲ, ಅಷ್ಟ್ ಸಾಕು. ಅಷ್ಟೇ ನಂಗೆ ಖುಷಿ. ಸರಿ, ಈಗ ನೀವು ಕೂತಿರ್ತೀರೋ ಮಲ್ಕೋತಿರೋ? ಕೂತ್ಕೊಂಡು. ಇನ್ಮೇಲೆ ಹೀಗೆ ಆರಾಮಾಗಿ ಕೂತಿರ್ಬೇಕು, ಯಾಕಂದ್ರೆ ನೀವ್ ಯಾವ ಕೆಲ್ಸನೂ ಮಾಡೋ ಹಾಗಿಲ್ಲ. ಯಾಕೆ? ವಯಸ್ಸಾಯ್ತಲ್ಲ. ಯಾರಿಗೆ? ನಂಗ? ಈಗ ನಾನ್ ತಾಯಿ ಆಗ್ತಿದ್ದೀನಿ ಅಂದ್ರೆ ನೀವು ಅಜ್ಜಿ ಆಗ್ತೀರಿ ಅಲ್ವಾ? ಸೊ ವಯಸ್ಸಾದಂಗೆ. ಇನ್ ಮುಂದೆ ನಿಮ್ಗೆ ಏನೇ ಬೇಕಿದ್ರು ನನ್ಗೆ ಹೇಳಿ, ನಾನು ತಂದ್ಕೊಡ್ತೀನಿ. ಆಯ್ತು ಕಂದ. ಗುರುವಾಯೂರಪ್ಪ, വലിയൊരു താങ്ക് യു. എനിക്കെന്റെ ആശ കിട്ടിയല്ലോ. ಏನ್ ಗಾಯತ್ರಿ, ಅಷ್ಟೊಂದು ಸೀರಿಯಸ್ ಆಗಿ ಯಾವ್ದೋ ಪುಸ್ತಕ ಓದ್ತಾ ಇದೆಯಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೇಶವ್. ಏನ್ ಹೆಸರು? ಒಡೆದ ಮನೆ. ಒಡೆದ ಮನೆನಾ? ಏನ್ ಗಾಯತ್ರಿ, ತುಂಬಿದ ಮನೇಲಿ ಇದ್ಕೊಂಡು ಒಡೆದ ಮನೆ ಅನ್ನೋ ಪುಸ್ತಕನ ಓದ್ತಾ ಇದೆಯಲ್ಲ? ನೀನು ಓದ್ಬೇಕಾಗಿರೋದು ಒಳ್ಳೆ ಪುಸ್ತಕ, ಮನಸ್ಸಿಗೆ ಒಳ್ಳೇದು ಹೇಳೋದನ್ನ ಓದ್ಬೇಕು. ಇದು ಒಳ್ಳೇದನ್ನೇ ಹೇಳತ್ತೆ ಕೇಶವ್. ಒಡೆದ ಮೇಲೆ ಮನಸ್ಸಿಗೆ ತಟ್ಟತ್ತಲ್ಲ ನೋವು, ಅಂತ ತಪ್ಪು ನಾವು ಮಾಡಬಾರ್ದು ಅಂತ ಹೇಳತ್ತೆ. ತಗೋ, ಇನ್ನೇನನ್ನ ಚಿಕ್ಕಮ್ಮ ಕೊಡು. ಚಿಕ್ಕಮ್ಮಂಗೆ ಆಸ್ತಮಾ ಇದೆಯಾ ಕೇಶವ್? ಹೌದು, ತುಂಬಾ ತೊಂದರೆ ಕೊಡು. ಏನಿವತ್ತು ಇಷ್ಟು ಚಳಿ? ಈ ಕೀರ್ತಿ ಎಲ್ಲ ಹೋದ್ಲು? ಇನ್ಹೇಲರ್ ತರ್ತೀನಿ ಅಂದ್ಲು, ಬರ್ತಾಳ ಅಥವಾ ಮರ್ತೋದ್ಲಾ? ನಾನೇ ಹೋಗಿ ನೋಡ್ತೀನಿ.
ನಾನಂತೂ ಇವಾಗ ತುಂಬಾನೇ ಆರಾಮಾಗಿದ್ದೀನಿ. ಮನೆಯವರೆಲ್ಲ ನನ್ ಸೇವೆ ಮಾಡಕ್ ನಿಂತ್ಬಿಟ್ಟಿದ್ದಾರೆ ಗೊತ್ತಾ? ಯಾಕೆ ಯಾಕೆ ಅಂತ ಒಳ್ಳೆ ದಡ್ಡನ್ ತರ ಕೇಳ್ತಿಯಲ್ಲಪ್ಪ. ನಾನೀಗ ಗರ್ಭಿಣಿ. ಈ ಮನೆ ತಲೆಮಾರಿಗೆ ಮೊದಲನೇ ಮರಿ ಮಗುನ ಹೆತ್ಕೊಡ್ತಿದ್ದೀನಿ ಅಂತ ಈ ಮನೆಯವರ ನಿಂತ್ಕೊಂಡು ನನ್ ಸೇವೆ ಮಾಡಕ್ ರೆಡಿ ಆಗಿದ್ದಾರೆ. ಪಾಪ ನಾನು ಗರ್ಭಿಣಿ ಅಲ್ಲ, ಇದು ನಾನು ಆಡ್ತಿರೋ ನಾಟಕ ಅಂತ ಗೊತ್ತಾಗಿದ್ದಿನ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ. ಅಂದಾಗೆ ಈ ಮನೆ ಒಡೆಯಕ್ಕೆ ಯಾವ್ದೋ ಒಂದ್ ಹೊಸ ಹುಳು ಬಿಟ್ಟಿದೀನಿ ಅಂತ ಹೇಳಿದ್ಯಲ್ಲ, ಅದ್ರ ಎಫೆಕ್ಟ್ ಏನು ಕಾಣಿಸ್ತಾನೆ ಇಲ್ಲ. ಅದ್ರ ಕೆಲಸ ಅದು ಮಾಡ್ತಿರುತ್ತೆ ಬಿಡು. ಈಗೇನ್ ಮಾಡ್ತಿದ್ಯಾ? ನಾನ ಆರಾಮಾಗಿ ಕೂತ್ಕೊಂಡು ಪರಂಗಿ ಹಣ್ಣು ತಿಂತಾ ಇದೀನಿ. ಮಗಳೇ, ಬಸ್ರಿ ಹೆಂಗಸರು ಪರಂಗಿ ಹಣ್ಣು ತಿನ್ನಬಾರ್ದು, ಮಗು ತೊಂದರೆ ಆಗುತ್ತೆ. ನಿಜ, ಮಗು ಒಳಗಡೆ ಇದ್ರೆ ತೊಂದರೆ ಆಗತ್ತೆ, ಇಲ್ದೇ ಇರೋ ಮಗುಗೆ ಎಲ್ ತೊಂದರೆ ಆಗತ್ತೆ. ಅಯ್ಯೋ ಮನೆ ಹಾಳಿ, ಮನೆಯವ್ರ ಭಾವನೆಗಳ ಜೊತೆ ಆಟ ಆಡ್ತಿದ್ಯಾ? ಇದನ್ನ ಕೀರ್ತಿ ಹತ್ರ ಹೇಳಿ ಏನಾದ್ರು ಮಾಡ್ಲೇಬೇಕು. ಛೇ, ಇಂಥ ವಿಷಯ ಇವಳ ಹತ್ರ ಹೇಗೆ ಹೇಳೋದು? ಇವಳು ಬಸ್ರಿ, ಇಂಥ ವಿಷಯ ಕೇಳಿ ಇವಳ ಮನ್ಸು ಕೆಟ್ಟು ಅದನ್ನೇ ಯೋಚನೆ ಮಾಡಿ ನೆಮ್ಮದಿ ಕೆಡಿಸ್ಕೊಂಡ್ರೆ? ಅತ್ತೆ, ಯಾಕಲ್ಲೇ ನಿಂತಿದ್ದೀರಿ? ಬನ್ನಿ. ಏನಾದ್ರೂ ಬೇಕಿತ್ತ ಅತ್ತೆ? ಏನಿಲ್ಲ. ಏನ್ ಮಾಡ್ತಿದ್ಯಾ ಕೀರ್ತಿ? ನಾನು ನಿಮ್ಗೆ ಅವತ್ತು ಹೇಳಿದ್ನಲ್ಲ, ಹೈದರಾಬಾದಲ್ಲಿ ಮೀನಿನ ಬಾಯಿಗೆ ಔಷಧಿ ಹಾಕಿ ನುಂಗಿಸ್ತಾರೆ, ಅದರಿಂದ ಅಸ್ತಮ ಸಂಪೂರ್ಣವಾಗಿ ಗುಣಗೊಳ್ಳುತ್ತೆ ಅಂತ. ಅದನ್ನೇ ನೆಟ್ಟಲ್ಲಿ ಚೆಕ್ ಮಾಡ್ತಿದ್ದೆ. ಹಾಗೆ ಮುಂದಿನ ವಾರಕ್ಕೆ ಅಪಾಯಿಂಟ್ಮೆಂಟು ತಗೊಂಡಿದ್ದೀನಿ. ರಾಘವ್ ಆಫೀಸಿಂದ ಬಂದ್ಮೇಲೆ 2 ಟಿಕೆಟ್ ಬುಕ್ ಮಾಡ್ಸಕ್ ಹೇಳ್ತೀನಿ. ನಾನು ನೀವು ಹೋಗಿ ಬರೋಣ. ಆಮೇಲೆ ನಿಮ್ ಜೀವನದಲ್ಲೇ ನೀವು ಅಸ್ತಮನ ನೆನ್ಸ್ಕೊಳ್ಳೋ ಹಾಗೆ ಇಲ್ಲ, ಎಲ್ಲ ಸರಿ ಹೋಗ್ಬಿಡುತ್ತೆ. ಹೌದು ಕೀರ್ತಿ, ಎಲ್ಲ ಸರಿ ಹೋಗ್ಬೇಕು. ಸುಳ್ಳು ಜೊತೆ ಸತ್ಯ ಗೊತ್ತಾಗದೆ ಈ ಮನೆ ಬದುಕಬಾರ್ದು. ಹೌದು, ನೀನೆಲ್ಲ ಹೊರಟೆ? ಆಶ್ರಮಕ್ಕತ್ತೆ. ಹಾಗೆ ಬರ್ತಾ ಗಿಫ್ಟ್ ತಗೊಂಡ್ಬರ್ತೀನಿ. ಗಿಫ್ಟಾ? ಯಾರಿಗೆ? ನಿಮ್ ಮಗ ರಾಘವ್ ರಾಯರ್ಗೆ. ನಾಳೆ ರಾಘವ್ ಬರ್ಡೇ. ಹೌದಲ್ಲ? ಅತ್ತೆ, ಈ ವಿಷಯನ ರಾಘವ್ಗೆ ಹೇಳ್ಬೇಡಿ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ನಾಳೆ ಅವ್ರಿಗೆ ಗಿಫ್ಟ್ ಕೊಟ್ಟು ನಾನು ತಾಯಿ ಆಗ್ತಿರೋ ವಿಷಯನ ಹೇಳ್ತೀನಿ. ಆಯ್ತು, ನಾನು ಹೇಳಲ್ಲ. ಸರಿ ಅತ್ತೆ, ನಾ ಬರ್ತೀನಿ. ಹಾ ಕೀರ್ತಿ, ಬಂದ್ಮೇಲೆ ನನ್ನ ಹತ್ರ ಬಂದು ನೀನು ಮಾತಾಡ್ಬೇಕು. ಏನೋ ಒಂದು ಮುಖ್ಯವಾದ ವಿಷಯ ನಾನು ಹೇಳಕ್ಕಿದೆ. ಮುಖ್ಯವಾದ ವಿಷಯ ಅಂತೀರಿ, ಅದೇನು ಅಂತ ಈಗಲೇ ಹೇಳಿ, ಪರವಾಗಿಲ್ಲ. ಬೇಡ, ನೀನು ಸಂತೋಷವಾಗಿ ಹೋಗಿ ಒಂದು ಗಿಫ್ಟ್ ತಗೊಂಬ. ಹೇಗಾದ್ರೂ ರಾತ್ರಿ ಸಿಗ್ತೀವಲ್ಲ, ಅವಾಗ ಮಾತಾಡೋಣ. ಸರಿ, ನಾ ಹೋಗಿ ಬರ್ತೀನಿ. ಆಯ್ತು ಕೀರ್ತಿ, ಜೋಪಾನ. ಆ ಡ್ರೈವರ್ ಹತ್ರ ಹುಷಾರಾಗಿ ಓಡ್ಸಕ್ ಹೇಳು. ಆಯ್ತತ್ತೆ. ಇವಾಗ ಅಂಜಲಿ ಬಸ್ರಿ ಅಲ್ಲ ಅಂತ ಇರುವ ವಿಷಯ ಹೇಳಲೇಬೇಕು, ಇಲ್ಲಾಂದ್ರೆ ತಪ್ಪಾಗತ್ತೆ.